ಆರ್ಸಿಬಿ ಕಪ್ ಗೆದ್ದಿಲ್ಲ ಅನ್ನೋ ಅಭಿಮಾನಿಗಳ ಬವಣೆ 18 ವರ್ಷಗಳ ಬಳಿಕ ಕೊನೆಗೂ ನೀಗಿತ್ತು. ಕಪ್ ತಮ್ಮದಾಗಿಸಿಕೊಂಡು ಸೆಲೆಬ್ರೇಷನ್ಗೆ ಸರ್ವ ರೀತಿಯಲ್ಲೂ ಬೆಂಗಳೂರು ಅಣಿಯಾಗಿತ್ತು. ಆದರೆ ಅಂದು ನಡೆದ ಅದೊಂದು ದುರಂತ 11 ಕುಟುಂಬಗಳ ನಗುವನ್ನ ಶಾಶ್ವತವಾಗಿ ಕಿತ್ತುಕೊಂಡಿದೆ. ಅದರಲ್ಲೂ 9ನೇ ತರಗತಿಯ ದಿವ್ಯಾಂಶಿ ತಾಯಿಯ ರೋದನೆ ಕೇಳುತ್ತಿರುವುದು. ಕಣ್ಮುಂದೆಯೇ ಮಗಳನ್ನ ಕಳೆದುಕೊಂಡ ಆ ಕ್ಷಣವನ್ನ ಗ್ಯಾರಂಟಿ ನ್ಯೂಸ್ ಎದುರು ಬಿಚ್ಚಿಟ್ಟಿದ್ದಾರೆ. ಸರ್ಕಾರಕ್ಕೆ ಛೀಮಾರಿ ಹಾಕಿದ್ದಾರೆ. ಜೂನ್ 4, 2025 ಬೆಂಗಳೂರು ಮಾತ್ರ ಅಲ್ಲ, ಇಡೀ ರಾಜ್ಯದ ಪಾಲಿಗೆ ಒಂದು ಕರಾಳ ದಿನವಾಗಿ ಉಳಿದು ಹೋಗಿದೆ. ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಸಂಭ್ರಮಿಸೋಕೆ ಅಂತ ಸಾವಿರಾರು ಜನ ನುಗ್ಗಿದ್ರು. ಕೆಲವೇ ಕ್ಷಣಗಳಲ್ಲಿ ಸಂಭ್ರಮ ಸಾವಿನ ಸೂತಕಕ್ಕೆ ತಿರುಗಿತ್ತು. 11 ಅಮಾಯಕರು ಜೀವ ಕಳೆದುಕೊಂಡಿದ್ರು. ಅವರ ಮನೆಯವರ ಆಕ್ರಂದನ, ನೋವು ನೋಡಿದ್ರೆ ಎಂಥವರಿಗೂ ಕೂಡ ಸಂಕಟವಾಗತ್ತೆ. ಹೆತ್ತ ಕರುಳಿನ ವೇದನೆ, ಜನ್ಮ ಕೊಟ್ಟ ತಂದೆಯ ರೋಧನೆ ವಿವರಿಸೋಕು ಕೂಡ ಕಷ್ಟವಾಗತ್ತೆ. ಅದರಲ್ಲೂ ಕಣ್ಣ ಮುಂದೆಯೇ ಮಗಳನ್ನ ಕಳೆದುಕೊಂಡ 9ನೇ ತರಗತಿಯ ದಿವ್ಯಾಂಶಿ ತಾಯಿ ಸಂಕಟ ಮಾತ್ರ ಯಾವ ತಾಯಿಗೂ ಬೇಡ. ಮಗಳನ್ನ ಕಳೆದುಕೊಂಡ ತಾಯಿಯ ನೋವಿನ ಕಥೆ. ಸರ್ಕಾರಕ್ಕೆ ಛೀಮಾರಿ ಹಾಕಿದ ದಿವ್ಯಾಂಶಿ ತಾಯಿ. ವಯಸ್ಸು ಇನ್ನು 14 ವರ್ಷ. ಭವಿಷ್ಯದ ಬಗ್ಗೆ ಬೆಟ್ಟದಷ್ಟು ಕನಸು. ಪ್ರತಿಭಾನ್ವಿತ ಹುಡುಗಿ. ಆದರೆ ಅತಿ ಚಿಕ್ಕ ವಯಸ್ಸಿಗೆ ಅಭಿಮಾನದ ಸೆಳೆತಕ್ಕೆ ಸಿಲುಕಿ ಪ್ರಾಣ ಕಳೆದುಕೊಂಡಿದ್ದಾಳೆ. ಆಕೆ ಅಗಲಿ ದಿನಗಳು ಕಳೆದರೂ ಮನೆಯಲ್ಲಿ ಇನ್ನೂ ತೀರದ ಶೋಕ ಮಡುಗಟ್ಟಿದೆ. ಮೊಮ್ಮಗಳನ್ನ ನೆನೆದು ಕಣ್ಣೀರು ಹಾಕ್ತಿರುವ ಅಜ್ಜಿ. ಇನ್ನೊಂದೆಡೆ ಮಗಳ ಸಾವಿಗೆ ಹೊಣೆ ಯಾರು ಅಂತ ಪ್ರಶ್ನೆ ಮಾಡ್ತಿರುವ ತಾಯಿ. ದಿವ್ಯಾಂಶಿ ಮನೆಯಲ್ಲಿ ಸೂತಕದ ಛಾಯೆ ಆವರಿಸಿದ್ದು ನೋವಲ್ಲಿ ಕಣ್ಣೀರು ಹಾಕ್ತಿದ್ದಾರೆ. ಅಧಿಕಾರಿಗಳ ಲೋಪದಿಂದಲೇ ನಮ್ಮ ಮಗಳನ್ನ ಕಳೆದುಕೊಂಡಿದ್ದೀವಿ ಅಂತ ಸರ್ಕಾರದ ವಿರುದ್ಧ ಛೀಮಾರಿ ಹಾಕಿದ್ದಾರೆ. ಬೆಂಗಳೂರಿಗೆ ಇದು ಫಸ್ಟ್ ಟೈಮಾ? ಕ್ರೌಡ್ ಫಸ್ಟ್ ಟೈಮಾ? ನೀವು ನೋಡ್ತಾ ಇರೋದು ಜನ ನೂಕು ನುಗ್ಲು ನೋಡ್ತಾ ಇರೋದು ನೀವು ಫಸ್ಟ್ ಟೈಮಾ? ನಾವು ನಮ್ಮ ಓಟ್ ಮಾಡಿ ನಿಮಗೆ ಪಟ್ಟ ಕಟ್ತೀವಿ, ನೀವು VIP ಗಳು, ನಾವು ಇಲ್ಲಿ ಬೇಕಾರಿಗಳು. ನಮಗೆ ಏನೇ ನ್ಯಾಯ ಬೇಕಂದ್ರೂ ನಾವು ಅಂಗಲಾಚಿ ಬೇಡ್ಕೋಬೇಕು. ಮಕ್ಕಳು ನಮ್ಗೆ ಇಲ್ಲೂ ಆದರೂ ಸಹ ನಾವು ಹೋರಾಡಬೇಕಾಗಿ ಬರುತ್ತೆ. ನಾವು ನಾಯಿಗಳ ಥರ ಬೀದಿ ಅಲಿಬೇಕಾಗಿ ಬರುತ್ತೆ ನ್ಯಾಯಕ್ಕೋಸ್ಕರ. ಇಷ್ಟಕ್ಕೆ ಅಷ್ಟು ಜನ ಮಾತಾಡ್ತಾರೆ, ಅದೆಲ್ಲ ನಾವು ತಿನ್ಬೇಕಾಗಿ ಬರುತ್ತೆ. ಸರ್ಕಾರ ಯಾವುದೇ ಭದ್ರತೆ ಮಾಡಿಕೊಂಡಿಲ್ಲ ಅಂದ್ರೆ ಯಾಕೆ ಸಂಭ್ರಮಾಚರಣೆ ಮಾಡಬೇಕಿತ್ತು ಅಂತ ಪ್ರಶ್ನೆ ಮಾಡಿದ್ರು. ರಾತ್ರಿ ವಿರಾಟ್ ಕೊಹ್ಲಿಯ ಡ್ರಾಯಿಂಗ್ ಬಿಡಿಸಿದ್ಲು ನನ್ನ ಮಗಳು. ಕೊಹ್ಲಿಗೆ ಅದನ್ನ ತೋರಿಸೋಕೆ ಉತ್ಸಾಹದಲ್ಲಿದ್ರು. ಆದ್ರೆ ನನ್ನ ಮಗಳು ಇಲ್ಲವಾದ್ಲು. ಬೇರೆಯವರು ನಮ್ಮನ್ನೇ ದೂರ್ತಾ ಇದ್ದಾರೆ. ಯಾಕೆ ಹೋಗಿದ್ರಿ, ಇದು ನಿಮ್ಮದೇ ಜವಾಬ್ದಾರಿ ಅಂತ ನಮ್ಮನ್ನ ದೂರ್ತಾ ಇದ್ದಾರೆ. ನಮ್ಮ ನೋವು ನಮಗ್ ಮಾತ್ರ ಗೊತ್ತು, ದಯವಿಟ್ಟು ನಮಗ್ ತೊಂದರೆ ಕೊಡಬೇಡಿ ಅಂತ ಬೇಡಿಕೊಂಡಿದ್ದಾರೆ. ಬೇಸಿಕ್ ತಂದೆ ತಾಯಿ ಏನ್ ಮಾಡಬೇಕು, ತಾಯಿಯಾಗಿ ನಾನು ಏನ್ ಮಾಡಬೇಕು, ನನ್ನ ಮಕ್ಕಳ ಕನಸು ಹೆಂಗ್ ನನಸು ಮಾಡಬೇಕು, ಅದು ಒಂದೇ ಸರ್. ನನ್ನ ಮಗು ಪಬ್ಗೆ ಕೇಳಿಲ್ಲ, ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಮಾಡಿ ನನ್ನ ಫೇಮಸ್ ಮಾಡು ಅಂತ ನಾನು ಕೇಳಿಲ್ಲ. ನನ್ನ ಮಗುಗೆ ಒಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಇಲ್ಲ, ಯಾವುದೇ ಶೋಕಿ ಇಲ್ಲ. ನಾನು ಹೆಂಗೆ ಹೇಳ್ತೀನಿ ಅಂದರೆ ನನ್ನ ಗರ್ವದಿಂದ ಹೇಳ್ಕೊತೀನಿ. ನನ್ನ ಮಗಳನ್ನ ನಾನು ಹಂಗೆ ಬೆಳೆಸಿದ್ದೀನಿ, ನನ್ನ ಗರ್ವದಿಂದ ಹೇಳ್ಕೊತೀನಿ. ವಿರಾಟ್ ಕೊಹ್ಲಿ ಅಂದರೆ ಅಷ್ಟು, ನಾಟ್ ಓನ್ಲಿ ವಿರಾಟ್ ಕೊಹ್ಲಿಸ್ ಕೆರಿಯರ್, ಶಿ ಈಸ್ ಆಲ್ಸೋ ವೆರಿ ಫ್ಯಾನ್ ಆಫ್ ವಿರಾಟ್ ಕೊಹ್ಲಿಸ್ ಪರ್ಸನಲ್ ಲೈಫ್. ಇವಾಗ ಎಲ್ಲಿ, ವೇರ್ ಇಸ್ ವಿರಾಟ್ ಕೊಹ್ಲಿ? ಟೆಲ್ ಮಿ. ಕನ್ನಡದಲ್ಲಿ ನಾನು ಯಾಕೆ ಕೇಳ್ತಾ ಇಲ್ಲ? ವಿರಾಟ್ ಕೊಹ್ಲಿ ಕನ್ನಡ ಅರ್ಥ ಆಗತ್ತಾ? ಒಟ್ಟಾರೆಯಾಗಿ ಮಕ್ಕಳನ್ನ ಕಳೆದುಕೊಂಡ ತಂದೆ ತಾಯಿಗೆ, ಕುಟುಂಬದವರಿಗೆ ನೋವನ್ನ ಭರಿಸುವ ಶಕ್ತಿ ಆ ದೇವರು ನೀಡಲಿ. ಇನ್ನು ಚಿನ್ನಸ್ವಾಮಿ ಪ್ರಕರಣಕ್ಕೆ ಸಂಬಂಧಪಟ್ಟವರಿಗೆ ತಕ್ಕ ಶಾಸ್ತಿ ಆಗಲೇಬೇಕು ಅನ್ನೋದೇ ನಮ್ಮ ಗ್ಯಾರಂಟಿ ನ್ಯೂಸ್ನ ಆಶಯ. ಶಮಿ ಶೆಟ್ಟಿ, ಮೆಟ್ರೋ ಬ್ಯೂರೋ, ಗ್ಯಾರಂಟಿ ನ್ಯೂಸ್.